ಪ್ರಜ್ವಲ್ ರೇವಣ್ಣಗೆ ಮತ್ತೊಂದು ಸಂಕಷ್ಟ ಈಗ ಎದುರಾಗ್ತಾ ಇರೋದು. ಕೆಆರ್ ನಗರದ ಸಂತ್ರಸ್ತೆಯ ಹೇಳಿಕೆಯನ್ನ ಪಡೆದುಕೊಳ್ಳುವಂತ ಸಾಧ್ಯತೆ ಇದೆ. ನ್ಯಾಯಾಧೀಶರ ಎದುರು 164 ಅಡಿಯಲ್ಲಿ ಹೇಳಿಕೆ ಸಾಧ್ಯತೆ ಇದೆ. ಇಂದು ಮಧ್ಯಾಹ್ನ ಕೆಆರ್ ನಗರ ಸಂತ್ರಸ್ತೆ ಹೇಳಿಕೆಯನ್ನ ಕೊಡುವಂತಹ ಸಾಧ್ಯತೆ ಇದೆ. ಹೇಳಿಕೆಯನ್ನ ಕೊಟ್ರೆ ಮತ್ತೋರ್ವ ಸಂತ್ರಸ್ತೆ ಈಗಾಗಲೇ ನ್ಯಾಯಾಧೀಶರ ಮುಂದೆ 164ನ ಅಡಿಯಲ್ಲಿ ಹೇಳಿಕೆಯನ್ನ ಕೊಟ್ಟಾಗಿದೆ. ಎರಡೂ ಕೇಸ್ಗಳಲ್ಲಿ ಪ್ರಜ್ವಲ್ ರೇವಣ್ಣಗೆ ಸಂಕಷ್ಟ ತಲೆದೂರಿದೆ. ಒಂದು ಕಡೆಗೆ ದೈಹಿಕ ಅತ್ಯಾಚಾರ, ಇನ್ನೊಂದು ಕಡೆಗೆ ಎರಡು ಕೇಸ್ಗಳು ಅವ್ರ ಮೇಲೆ ಬಂದು ತಲುಪಿದೆ, ಲೈಂಗಿಕ ದೌರ್ಜನ್ಯ ಮತ್ತು ಅತ್ಯಾಚಾರ ಪ್ರಕರಣಗಳು. ಹಾಗಾಗಿ ಈಗ 164ನ ಅಡಿಯಲ್ಲಿ ನ್ಯಾಯಾಧೀಶರ ಮುಂದೆ ಕೊಡುವಂಥ ಹೇಳಿಕೆ ಅತ್ಯಂತ ಪ್ರಮುಖವಾಗಿರುತ್ತೆ. ಪೊಲೀಸರ ಮುಂದೆ ಹೇಳಿಕೆಯನ್ನ ಕೊಟ್ಟಿರಬಹುದು, ಅದು ಭಯದಿಂದ ಒತ್ತಾಯಪೂರ್ವಕವಾಗಿ ಕೊಟ್ಟಿದ್ದೀವಿ ಅನ್ನೋದು ಬರ್ಬೋದು. ಆದರೆ ನ್ಯಾಯಾಧೀಶರ ಮುಂದೆ ಕೊಡುವಂಥ ಹೇಳಿಕೆ ಇದೆಯಲ್ಲ, ಅದನ್ನು ಬದಲಾವಣೆ ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ಒಂದು ಸಲ ಹೇಳಿಕೆಯನ್ನು ಕೊಟ್ಟರೆ ಅದು ಫಿಕ್ಸ್ ಆಗಿರುತ್ತೆ, ಅಲ್ಲಿ ಕೊಡುವಂಥ ಹೇಳಿಕೆಯೇ ಫೈನಲ್ ಆಗಿರುತ್ತೆ ಅಂತಿಮವಾಗಿ. ಸೊ ಹಾಗಾಗಿ ಈಗ ಅದನ್ನೇ 164ನ ಅಡಿಯಲ್ಲಿ ಹೇಳಿಕೆ ಅಂತ ಕರೆಯೋದು, ನ್ಯಾಯಾಧೀಶರ ಮುಂದೆ ಕೊಡುವಂಥ ಹೇಳಿಕೆಯನ್ನು. ಹಾಗಾಗಿ ಈಗ ಮೊದಲನೇ ಹೇಳಿಕೆಯನ್ನು ಈಗಾಗಲೇ ಕೊಟ್ಟಾಗಿದೆ ಮೊದಲನೇ ಕೇಸಲ್ಲಿ. ಎರಡನೇ ಕೇಸ್ ಈಗ ನ್ಯಾಯಾಧೀಶರ ಮುಂದೆ ಆ ಮಹಿಳೆ, ಆ ಸಂತ್ರಸ್ತೆ ಬಂದು ಹೇಳಿಕೆಯನ್ನು ಕೊಟ್ಟರೆ ಮತ್ತೊಂದು ಸಂಕಷ್ಟ ಈಗ ಪ್ರಜ್ವಲ್ ರೇವಣ್ಣಗೆ ತಲೆದೂರುತ್ತೆ. ಇದರಲ್ಲಿ ರೇವಣ್ಣ ಅವರ ವಿಚಾರ ಎಲ್ಲೂ ಕಾಣಿಸ್ತಾ ಇಲ್ಲ, ಬಟ್ ಅವ್ರದ್ದು ಕಿಡ್ನ್ಯಾಪ್ ಕೇಸ್ ಕಾಣಿಸ್ತಾ ಇದೆ, ಲೈಂಗಿಕ ದೌರ್ಜನ್ಯ ಕೇಸ್ ಕಾಣಿಸ್ತಾ ಇದೆ ಮೊದಲನೇ ಕೇಸಲ್ಲಿ. ಎರಡನೇ ಕೇಸಲ್ಲಿ ಕಿಡ್ನ್ಯಾಪ್ ಕೇಸಲ್ಲಿದೆ. ಬಟ್ ಪ್ರಜ್ವಲ್ ರೇವಣ್ಣಗೆ ಎರಡರಲ್ಲೂ ಕೂಡ ಸಂಕಷ್ಟ ತಲೆದೂರುತ್ತೆ. ಕಾರಣ ಮೊದಲನೇ ಕೇಸಲ್ಲೂ ಕೂಡ ಅತ್ಯಾಚಾರದ ವಿಚಾರ ಬಂದಿತ್ತು, ಎರಡನೇ ಕೇಸಲ್ಲೂ ಕೂಡ ಈಗ ನ್ಯಾಯಾಧೀಶರ ಮುಂದೆ ಏನು ಹೇಳಿಕೆಯನ್ನು ಕೊಡ್ತಾರೆ ಅನ್ನುವಂಥದ್ರ ಮೇಲೆ ಅವರಿಗೆ ಸಂಕಷ್ಟ ತಲೆದೂರುತ್ತೆ. ಇವತ್ತು ಮಧ್ಯಾಹ್ನ ಕೆಆರ್ ನಗರದ ಸಂತ್ರಸ್ತೆ ಹೇಳಿಕೆಯನ್ನು ಕೊಡುವಂತಹ ಸಾಧ್ಯತೆ ಇದೆ. ಕಾರಣ ನಿನ್ನೆಯಷ್ಟೇ ರೇವಣ್ಣ ಅವರಿಗೆ ಪೊಲೀಸ್ ಕಸ್ಟಡಿಗೆ, SIT ಕಸ್ಟಡಿಗೆ ವಹಿಸಲಾಗಿತ್ತು. ನನಗೆ ಕಿಡ್ನ್ಯಾಪ್ ಮಾಡಿರುವಂಥ ವಿಚಾರ ಜೊತೆಗೆ ನನ್ನ ಮೇಲೆ ಆಗಿರುವಂಥ ಅತ್ಯಾಚಾರ ರೇವಣ್ಣ ಅವರಿಂದ ಅಲ್ಲ, ಪ್ರಜ್ವಲ್ ಅವರ ಮೇಲಿಂದ ಅನ್ನುವಂಥ ಹೇಳಿಕೆಯನ್ನು ಆ ಮಹಿಳೆ ಕೊಟ್ಟಾಗಿದೆ, SIT ಮುಂದೆ ಕೊಟ್ಟಾಗಿದೆ ಅಂತ ಮಾಹಿತಿ ಬರ್ತಾ ಇದೆ. ಹಾಗಾಗಿ ಅದೇ ಹೇಳಿಕೆ ನ್ಯಾಯಾಧೀಶರ ಮುಂದೆ ಬಂದರೆ ಡೆಫಿನೆಟ್ಲಿ ಸಂಕಷ್ಟ ಪ್ರಜ್ವಲ್ಗೆ ಕಾಣಿಸುತ್ತೆ ಇಲ್ಲಿ. ಬಟ್ HD ರೇವಣ್ಣ ಅವರ ವಿಚಾರದಲ್ಲಿ ಕಿಡ್ನ್ಯಾಪ್ ಪ್ರಕರಣದಲ್ಲಿ ಏನು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಆ ಸಂತ್ರಸ್ತೆ ಅನ್ನೋದು ಬಹಳ ಪ್ರಮುಖ ಪಾತ್ರ ವಹಿಸುತ್ತೆ. ಅವರಿಗೆ ಕಸ್ಟಡಿಗೆ ಕೊಟ್ಟಿರೋದ್ರಿಂದ ಕಿಡ್ನ್ಯಾಪ್ ಮಾಡಿರುವಲ್ಲಿ, ಕರ್ಕೊಂಡು ಹೋಗಿರೋದ್ರಲ್ಲಿ ಅವರ ಹೆಸರು ಕೂಡ ಬಂದಿರುತ್ತೆ. ಹಾಗಾಗಿನೇ ಆ ಕಸ್ಟಡಿಗೆ ಕೊಟ್ಟಿದ್ದಾರೆ. ವಿಚಾರಣಾಧೀನ ಕೈದಿ ಅವರು, ಇನ್ನೂ ಕೂಡ ಆರೋಪಿ ಸ್ಥಾನದಲ್ಲೇ ಈಗ ರೇವಣ್ಣ ಅವರಿದ್ದಾರೆ. ಇನ್ನೊಂದು ಕಡೆಗೆ ಪ್ರಜ್ವಲ್ ಬರಬೇಕಾಗಿದೆ, ಪ್ರಜ್ವಲ್ ಯಾವಾಗ ಬರ್ತಾರೆ ಏನು ಅನ್ನುವಂಥದ್ದನ್ನು ನೋಡಬೇಕು. ಬಂದ ನಂತರ ಅದು ಮತ್ತೊಂದಿಷ್ಟು ಸಂಕಷ್ಟ ಅವರ ಎದುರುಗಡೆಗೆ ನಿಂತ್ಕೊಳ್ಳುತ್ತೆ ಕೆಆರ್ ನಗರದ ಮಹಿಳೆಯ ಹೇಳಿಕೆಯ ಮೇಲೆ. ಇಲ್ಲಿ ಇರುವಂಥದ್ದಿಷ್ಟೇ. ಮೊದಲನೇ ಕೇಸ್ ದಾಖಲಾದಂಥ ಸಂದರ್ಭದಲ್ಲಿ ಹೊಳೆನರಸೀಪುರದಲ್ಲಿ ಮೊದಲನೇ ಕೇಸ್ ದಾಖಲಾಗುತ್ತೆ, ಎರಡನೇ ಕೇಸ್ ಕೆಆರ್ ನಗರದಲ್ಲಿ ದಾಖಲಾಗುತ್ತೆ. ಅದು ಕಿಡ್ನ್ಯಾಪ್ ಕೇಸ್ ದಾಖಲಾಗೋದು, ಅಲ್ಲಿ ಇನ್ನೊಂದು ಹೇಳಿಕೆ ಕೂಡ ಬರುತ್ತೆ. ಸೊ ಹಾಗಾಗಿ ಈಗ ಕಿಡ್ನ್ಯಾಪ್ ಪ್ರಕರಣ ಅಪ್ಪ ಎದುರಿಸಬೇಕು, ಅಲ್ಲಿ ಅತ್ಯಾಚಾರ ಪ್ರಕರಣವನ್ನ ಮಗ ಎದುರಿಸಬೇಕು. ಈಗ ಪ್ರಜ್ವಲ್ ರೇವಣ್ಣ ವಿರುದ್ಧ ಮತ್ತೊಂದು ರೇಪ್ ಕೇಸ್ ಈಗಾಗಲೇ ದಾಖಲಾಗಿರುವಂತಹ ಒಂದು ರೇಪ್ ಕೇಸ್. 164ನ ಅಡಿ ಕೆಆರ್ ನಗರದ ಸಂತ್ರಸ್ತೆ ಹೇಳಿಕೆ ಕೊಟ್ಟರೆ ಮತ್ತೊಂದು ರೇಪ್ ಕೇಸ್ ಇಲ್ಲಿ ದಾಖಲಾಗುತ್ತೆ. SIT ವಶದಲ್ಲಿರುವಂಥದ್ದು ಕೆಆರ್ ನಗರದ ಸಂತ್ರಸ್ತೆ. ಪ್ರಜ್ವಲ್ ರೇವಣ್ಣ ವಿರುದ್ಧ ಮತ್ತೊಂದು ರೇಪ್ ಕೇಸ್ ದಾಖಲಾಗುತ್ತಾ? ಈಗಾಗಲೇ ಆ ಮಹಿಳೆ SIT ಮುಂದೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ರೇವಣ್ಣ ಅವರು ನನ್ನ ಮೇಲೆ ಅತ್ಯಾಚಾರ ಮಾಡಿಲ್ಲ, ಪ್ರಜ್ವಲ್ ರೇವಣ್ಣ ಅತ್ಯಾಚಾರ ಮಾಡಿರೋದು ಅಂತ ಹೇಳಿ. ಎಸ್ ಮುರಳಿ, ಗೋ ಹೆಡ್. ಅರುಣ್, ಏನಂದ್ರೆ ನಿಜವಾಗ್ಲೂ ಈಗಾಗಲೇ ನಾನು ಹೇಳ್ತಾ ಇದ್ದು ನಿರ್ಣಾಯಕ ಹೇಳಿಕೆಗಳಾಗಿ ಪರಿಣಮಿಸುವಂಥದ್ದು ಪ್ರಜ್ವಲ್ ರೇವಣ್ಣ ಮತ್ತು ರೇವಣ್ಣ ಅವರ ವಿರುದ್ಧ. ರೇವಣ್ಣ ಅವರ ವಿರುದ್ಧ ಈಗಾಗಲೇ ಅಪಹರಣ ಪ್ರಕರಣ ಇರುವಂಥದ್ದು. ಅಪಹರಣ ಪ್ರಕರಣಕ್ಕೆ ಪೂರಕ ಸಾಕ್ಷ್ಯಗಳನ್ನ SIT ಅಧಿಕಾರಿಗಳು ಕಲೆ ಹಾಕಿದ್ದಾರೆ. ಜೊತೆಗೆ ಅಲ್ಲಿದ್ದಂಥ ಪ್ರತ್ಯಕ್ಷ ಸಾಕ್ಷಿಗಳು ಮತ್ತು ಏನು ಸಾಂದರ್ಭಿಕ ಸಾಕ್ಷ್ಯಗಳೇನಿತ್ತು, ಸಾಂದರ್ಭಿಕ ಸಾಕ್ಷ್ಯಗಳನ್ನೆಲ್ಲ ಕೂಡ ಕಲೆಕ್ಟ್ ಅನ್ನ ಮಾಡಿರುವಂಥದ್ದು. ಜೊತೆಗೆ ಅಪಹರಣ ಮಾಡಲಿಕ್ಕೆ ಪ್ರಮುಖವಾಗಿ ಕೈಯನ್ನ ಜೋಡಿಸಿದಂತ ಸತೀಶ್ ಬಾಬು ಇವತ್ತು ನ್ಯಾಯಾಂಗ ಬಂಧನದಿಂದ ಪೊಲೀಸ್ ಕಸ್ಟಡಿಗೆ ತೆಗೆದುಕೊಳ್ಳಕ್ಕೆ SIT ಅಧಿಕಾರಿಗಳು ಇವತ್ತು ಕೆಆರ್ ನಗರದ JMFC ನ್ಯಾಯಾಲಯಕ್ಕೆ ಒಂದು ಅರ್ಜಿಯನ್ನು ಕೂಡ ಸಲ್ಲಿಕೆಯನ್ನು ಮಾಡ್ತಾ ಇದ್ದಾರೆ. ಅಲ್ಲಿ ಅರ್ಜಿಯನ್ನು ಸಲ್ಲಿಕೆ ಮಾಡಿದ ಬಳಿಕ ಇವತ್ತು ಅವರನ್ನ ಪೊಲೀಸ್ ಕಸ್ಟಡಿಗೆ ಪಡೆದುಕೊಳ್ತಾರೆ. ಪೊಲೀಸ್ ಕಸ್ಟಡಿಗೆ ಪಡೆದುಕೊಂಡ ಬಳಿಕ ರೇವಣ್ಣ ಅವರ ಹೇಳಿಕೆಯನ್ನ ಪಡೆದುಕೊಳ್ಳುವಂಥದ್ದು, ಸತೀಶ್ ಬಾಬು ಹೇಳಿಕೆ ಪಡೆದುಕೊಳ್ಳುವಂಥದ್ದು ಮತ್ತು ಸಂತ್ರಸ್ತೆ ಹೇಳಿಕೆ ಈಗಾಗಲೇ ದಾಖಲಾಗಿದೆ. ಸಂತ್ರಸ್ತೆಯ ಹೇಳಿಕೆ ಇವತ್ತು ನ್ಯಾಯಾಧೀಶರ ಮುಂದೆ ದಾಖಲಾಗಬೇಕಿರುವಂಥದ್ದು. ಸಂತ್ರಸ್ತೆಯ ಹೇಳಿಕೆ ನ್ಯಾಯಾಧೀಶರ ಮುಂದೆ ದಾಖಲಾದ ಬಳಿಕ ಇನ್ನೊಂದಷ್ಟು ಸಂಕಷ್ಟ ಎದುರಾಗುವಂತ ಸಾಧ್ಯತೆಗಳು ಹೆಚ್ಚಾಗಿದ್ದಾವೆ. ಯಾಕಂದ್ರೆ ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧ ಈಗಾಗಲೇ SPP ಜಗದೀಶ್ ಅವರು ಓಪನ್ ಕೋರ್ಟ್ ಅಲ್ಲಿ ಒಂದು ಮಾಹಿತಿಯನ್ನು ನೀಡಿದ್ರು. ಸಂತ್ರಸ್ತೆಯ ವಿಡಿಯೋ ತುಣುಕುಗಳು ಈಗಾಗಲೇ ಬಹಿರಂಗ ಆಗಿದ್ದಾವೆ. ಆಕೆಯನ್ನ
ಇನ್ನಷ್ಟು ಅವಮಾನಕ್ಕೆ ಒಳಪಡಿಸುವಂತ ಸಾಧ್ಯತೆಗಳು ತೀರಾ ಮುಜುಗರವನ್ನ ತರಿಸುವಂತ ವಿಚಾರ. ಆ ಹಿನ್ನೆಲೆಯಲ್ಲಿ ಆಕೆಯ ಹೇಳಿಕೆಗಳನ್ನ ನಾವು ನ್ಯಾಯಾಧೀಶರ ಮುಂದೆ ದಾಖಲು ಮಾಡಲಿಕ್ಕೆ ಪ್ರಯತ್ನಗಳನ್ನ ಮಾಡ್ತೀವಿ ಅಂತೇಳಿ. ಅಂದ್ರೆ ಅದರ ಅರ್ಥ ಗೊತ್ತಾಗ್ತಾ ಇದೆ, ಪ್ರಜ್ವಲ್ ರೇವಣ್ಣ ಅವರು ಕೂಡ ಆ ವಿಡಿಯೋವನ್ನು ಕೂಡ ಮಾಡ್ಕೊಂಡಿರುವಂತಹ ಸಾಧ್ಯತೆಗಳು ತೀರಾ ಹೆಚ್ಚಾಗಿದ್ದಾವೆ. ಅದಕ್ಕೆ ಪೂರಕವಾದ ಸಾಕ್ಷ್ಯಗಳನ್ನು ಕೂಡ SIT ಅಧಿಕಾರಿಗಳು ಇಟ್ಕೊಂಡಿದ್ದಾರೆ. ಆಕೆ ಏನ್ ಸಂತ್ರಸ್ತೆ ಏನಿದ್ರೆ ಸಂತ್ರಸ್ತೆ ಆ ಹೇಳಿಕೆಯನ್ನ ನೀಡಿದ್ರೆ ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧ ಈಗಾಗಲೇ ಸಿಕ್ಕಿರುವಂತ ಮಾಹಿತಿಗಳ ಪ್ರಕಾರ ಅತ್ಯಾಚಾರ ಪ್ರಕರಣ, ಮತ್ತೊಂದು ಅತ್ಯಾಚಾರ ಪ್ರಕರಣ ದಾಖಲಾಗಿರುವಂತಹ ಸಾಧ್ಯತೆಗಳು ಕೂಡ ಇದ್ದಾವೆ. ಅದನ್ನ ಇವತ್ತು ಅಧಿಕೃತವಾಗಿ ನ್ಯಾಯಾಲಯದ ಮುಂದೆ ಹೇಳುವಂತ ಸಾಧ್ಯತೆಗಳು ಕೂಡ ಇರುವಂತದ್ದು. ಈ ಎಲ್ಲಾ ಮಾಹಿತಿಗಳ ಹಿನ್ನೆಲೆಯಲ್ಲಿ ಅಪ್ಪ ಮಗನಿಗೆ ಇಬ್ಬರಿಗೂ ಕೂಡ ದೊಡ್ಡ ಮಟ್ಟದ ಸಂಕಷ್ಟ ಎದುರಾಗಂತದ್ದು ಕಟ್ಟಿಟ್ಟ ಬುತ್ತಿ ಅಂತ ಹೇಳ್ಬೋದು. ಅರುಣ್, ಮುರಳಿ, ಒಂದು ಕಡೆಗೆ ಕಿಡ್ನಾಪ್ ಕೇಸ್ ದಾಖಲಾಗುತ್ತೆ, ಅದು ಮಗ ಕೊಡುವಂತಹ ಕೇಸ್ ಆಗುತ್ತೆ. ಬಟ್ ಈಗ ಮಹಿಳೆ ಕೊಡುವಂತ ಹೇಳಿಕೆಯ ಮೇಲೆ ಇನ್ನೂ ಕೇಸ್ ದಾಖಲಾಗಿದೆಯಾ ಅಥವಾ ಆಗಿಲ್ವಾ? ಅದರಲ್ಲೇ ರಿಜಿಸ್ಟರ್ ಆಗುತ್ತೆ? ಇದು ಸಪರೇಟ್ ಆಗಿ ರೇಪ್ ಕೇಸ್, ಸಪರೇಟ್ ಆಗಿ ಕೇಸ್ FIR ಆಗುತ್ತಾ? ಇಲ್ಲ ಅರುಣ್, ಏನಂದ್ರೆ ಸಂತ್ರಸ್ತೆ ಕೊಡುವಂತ ಹೇಳಿಕೆಗಳೇನಿತ್ತು, ಸಂತ್ರಸ್ತೆ ಕೊಡುವಂತ ಹೇಳಿಕೆಗಳು ಅಂದ್ರೆ ಕಿಡ್ನಾಪ್ ಸಂಬಂಧಪಟ್ಟಂತೆ ಹೇಳಿಕೆಗಳು ಏನಿತ್ತು, ಅದಕ್ಕೆ ಈಗ ಅಪಹರಣ ಪ್ರಕರಣ ಏನಿತ್ತು, ಅಪಹರಣ ಪ್ರಕರಣದ ಒಳಗಡೆಯೇ ದಾಖಲೆಗಳನ್ನ ಮಾಡ್ಕೊಳ್ತಾ ಹೋಗುವಂಥದ್ದು. ಆದ್ರೆ ಅತ್ಯಾಚಾರ ಆಗಿದೆ ಅಂತ ಏನಾದ್ರೂ ಆಕೆ ಬಾಯ್ ಬಿಟ್ರೆ, ನ್ಯಾಯಾಧೀಶರ ಮುಂದೆ ಹೇಳಿಕೆಗಳನ್ನ ಕೊಟ್ರೆ, ಈಗಾಗಲೇ SIT ಅಧಿಕಾರಿಗಳ ಮುಂದೆ ಕೊಟ್ಟಂತ ಹೇಳಿಕೆಗೆ ಬದ್ಧವಾಗಿ ನ್ಯಾಯಾಧೀಶರ ಮುಂದೆಯೂ ಕೂಡ ಅದೇ ಹೇಳಿಕೆಗಳನ್ನ ಕೊಟ್ರೆ ಮತ್ತೊಂದು FIR ಅನ್ನ ದಾಖಲು ಮಾಡ್ಕೊಳ್ತಾರೆ. FIR ಅನ್ನ ದಾಖಲು ಮಾಡಿಕೊಂಡು ಅದರ ಬಗ್ಗೆ ಕೂಡ ತನಿಖೆಯನ್ನ ಮಾಡುವಂಥದ್ದು. ಅದರಲ್ಲಿ ಪ್ರಜ್ವಲ್ ರೇವಣ್ಣ ಅವ್ರನ್ನ ಮಾತ್ರ ಆರೋಪಿಯನ್ನಾಗಿ ಮಾಡ್ತಾರ ಅಥವಾ ರೇವಣ್ಣ ಅವರನ್ನ ಅದರಲ್ಲಿ ಆರೋಪಿಯನ್ನಾಗಿ ಮಾಡ್ತಾರ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಕುತೂಹಲಗಳಿದಾವೆ. ಯಾಕಂದ್ರೆ ಕಳೆದ 6 ವರ್ಷಗಳಿಂದನೂ ಕೂಡ ಆಕೆ ಪ್ರಜ್ವಲ್ ರೇವಣ್ಣ ಮತ್ತು ರೇವಣ್ಣ ಅವರ ಮನೆಯಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಂತವ್ರು. ಆ ಸಂದರ್ಭದಲ್ಲಿ ಆದಂತ ಬೆಳವಣಿಗೆಗಳೇನಿತ್ತು ಮತ್ತು ಅಲ್ಲಿ ನಡೆದಂತ ಕೃತ್ಯಗಳೇನಿತ್ತು, ಅದಕ್ಕೆ ಸಂಬಂಧಪಟ್ಟಂತ ಹೇಳಿಕೆಗಳನ್ನ ಯಾವ ರೀತಿಯಲ್ಲಿ ಕೊಡ್ತಾರೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಗಳು ಬಹಿರಂಗ ಆಗಬೇಕಾಗಿರುವಂತದ್ದು. ಅರುಣ್, ಓಕೆ ಮುರಳೀಧರ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಸೊ ಈಗ ಮಹಿಳೆ ಕೊಡುವಂತ ಹೇಳಿಕೆಯ ಆಧಾರದ ಮೇಲೆ ಪ್ರಜ್ವಲ್ ರೇವಣ್ಣ ವಿಚಾರ ಗೊತ್ತಾಗುತ್ತೆ. ಈಗ SIT ಮುಂದೆ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ, ನನ್ನ ಮೇಲೆ ಅತ್ಯಾಚಾರ ಆಗಿರೋದು ರೇವಣ್ಣ ಇಂದ ಅಲ್ಲ ಪ್ರಜ್ವಲ್ರಿಂದ ಅನ್ನುವಂಥದ್ದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹಾಗಾಗಿ ಅದು ಅತ್ಯಾಚಾರ ಆಗಿದೆ ಅನ್ನೋದನ್ನ ಹೇಳಿದ್ರೆ ಈಗ ನ್ಯಾಯಾಧೀಶರ ಮುಂದೆ ಅದು ಮತ್ತೊಂದು FIR ದಾಖಲಾಗುತ್ತೆ. ದಟ್ಸ್ ಎ ರೇಪ್ ಕೇಸ್ ಅಡಿಯಲ್ಲಿ ದಾಖಲಾಗುತ್ತೆ.